ದಿನಾಂಕ 17/1/2025 2024-25ನೇ ಸಾಲಿನ ಬೆಂಗಳೂರು ಉತ್ತರ ಜಿಲ್ಲೆ ತಾಲೂಕು 1ರ ದೈಹಿಕ ಶಿಕ್ಷಣ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರವನ್ನ ರಾಜಾಜಿನಗರದ ಕೆಟಿಎಸ್ವಿ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ನಡೆಸಲಾಯಿತು. ದೀಪವನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಈ ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಎಚ್.ಕೆ. ತಾರಾನಾಥ್ ರವರು ಅಧ್ಯಕ್ಷತೆಯನ್ನ ವಹಿಸಿದ್ರು. ಹಾಗೂ ಮಾಜಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಕೆ.ಜಿ. ಅಂಜನಪ್ಪನವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಎಚ್.ಕೆ. ತಾರಾನಾಥ್ ರವರಿಗೆ ಹಾಗೂ ಮಾಜಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಅಂಜನಪ್ಪನವರಿಗೆ ಉತ್ತರ ಜಿಲ್ಲೆ ತಾಲೂಕು 1ರ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಸನ್ಮಾನವನ್ನ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಒಲಿಂಪಿಕ್ ಸ್ಪೋರ್ಟಿಂಗ್ ಕಂಪನಿಯ ಮಾಲೀಕರಾದಂತಹ ಶ್ರೀ ಭಕ್ತವತ್ಸಲಾರವರು ಹಾಗೂ ಸರ್ಕಾರಿ ನೌಕರರ ಸಂಘದ ಸದಸ್ಯರಾದಂತಹ ಶ್ರೀ ಗಿರಿಗೌಡರವರು ಮತ್ತು ಶ್ರೀ ಕೃಷ್ಣಮೂರ್ತಿರವರು ಸಹ ಭಾಗಿಯಾಗಿದ್ರು. ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ಅಶೋಕ್ ಸರ್ ರವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಬಹಳ ಗಮನ ಸೆಳೆದಂತ ಅಂಶ ಅಂದ್ರೆ ಸರ್ಕಾರಿ ಶಾಲೆಯ ಮಕ್ಕಳು ತಮ್ಮ ಯೋಗಾಸನವನ್ನ ಪ್ರದರ್ಶನ ಮಾಡಿದ್ರು. ಅತಿ ಅದ್ಭುತ ಎನ್ನುವ ರೀತಿಯಲ್ಲಿ ಯೋಗಾಸನವನ್ನ ಮಕ್ಕಳು ಪ್ರದರ್ಶನವನ್ನ ಮಾಡಿದ್ರು. ಯೋಗ ಶಿಕ್ಷಕರಾದಂತಹ ಡಾಕ್ಟರ್ ಜಗದೀಶ್ ರವರು ಎಸ್ಡಿಎಫ್ಐಗೆ ಸಂಬಂಧಿಸಿದಂತಹ ಹೊಸ ನಿಯಮಗಳನ್ನ ಕೂಡ ತಿಳಿಸಿಕೊಟ್ಟಿದ್ದಾರೆ. ನಂತರ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿ ವಿಭಾಗ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳನ್ನು ಹಾಗೂ ತಾಲೂಕು ಮಟ್ಟ ಕ್ರೀಡಾಕೂಟವನ್ನ ನಡೆಸಿಕೊಟ್ಟಂತಹ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಸಹ ಪ್ರಶಸ್ತಿ ಪತ್ರ ಹಾಗೂ ಪಾರಿತೋಷವನ್ನ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟಕ್ಕೆ ತಲುಪಿದಂತಹ ವಿಶೇಷ ಚೇತನ ಮಕ್ಕಳಿಗೆ ವಿಶೇಷವಾಗಿ ಸನ್ಮಾನವನ್ನ ಮಾಡಿ ಅವರಿಗೆ ಒಂದು ಪ್ರೋತ್ಸಾಹವನ್ನ ನೀಡಲಾಯಿತು.